ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಎಲ್ಲರಿಗೂ ಶುಭ ಮುಂಜಾನೆಗಳು. ಈ ಒಂದು ದಿನದಲ್ಲಿ ಆ ಕ್ಯಾಂಡಲ್ನ 3 ಗುಣಲಕ್ಷಣಗಳನ್ನ ನೋಡೋಣ. ಯಾಕಂದರೆ ದೇವರ ವಾಕ್ಯ ನಮಗೆ ಪ್ರೇರೇಪಿಸುವಂಥದ್ದು ನಾವು ಈ ಲೋಕದ ಬೆಳಕಾಗಿದ್ದೇವೆ ಎಂಬುದಾಗಿ. ಈ ಕ್ಯಾಂಡಲ್ನ 3 ಗುಣಲಕ್ಷಣಗಳನ್ನು ನೋಡುವಾಗ, ಕ್ಯಾಂಡಲ್ ಒಂದು ಅದನ್ನು ಉರಿಯುವಾಗ ಬೆಳಕನ್ನು ಕೊಡುತ್ತದೆ. ಕ್ಯಾಂಡಲ್ ತನ್ನನ್ನ ತಾನು ಕರಗಿಸಿಕೊಂಡು ಬೆಳಕನ್ನು ಕೊಡುವಂಥದ್ದು, ಅದು ಎರಡನೇದು. ಮತ್ತು ಮೂರನೇದು, ಆ ಕ್ಯಾಂಡಲ್ ಇನ್ನೊಂದು ಕ್ಯಾಂಡಲ್ಗೆ ಹತ್ತಿಸುವಂಥದ್ದು, ಉರಿಸುವಂಥದ್ದು. ಹೌದು, ಇನ್ನೊಂದು ಕ್ಯಾಂಡಲ್ ಸಹ ಬೆಳಕನ್ನು ಕೊಡಲಿ ಎಂಬುದಾಗಿ. ಇವತ್ತು ನಾನು ನೀವುಗಳು ಸಹ ಲೋಕದ ಬೆಳಕಾಗಿದ್ದೇವೆ. ನಮ್ಮ ಒಂದು ಗುಣಲಕ್ಷಣಗಳು ಸಹ ಮೊದಲನೇದಾಗಿ ಬೆಳಕನ್ನ ಕೊಡುವ ಗುಣಲಕ್ಷಣಗಳು. ಈ ಲೋಕದಲ್ಲಿ ಎಷ್ಟೋ ಜನರು ಅಂಧಕಾರದಲ್ಲಿ, ಪಾಪದಲ್ಲಿ, ಕಷ್ಟದಲ್ಲಿ, ದುಃಖದಲ್ಲಿ, ಬಲಹೀನರಾಗಿ ಸಹಾಯಕ್ಕಾಗಿ ಎದುರು ನೋಡುತ್ತಿರುವಂತಹ ಅನೇಕರಿದ್ದಾರೆ. ಸೊ ನಾವುಗಳು ಅವರಿಗೆ ಬೆಳಕಾಗಿರಬೇಕು. ಎರಡನೇದಾಗಿ, ತನ್ನನ್ನು ಸುಟ್ಟುಕೊಂಡು ಬೆಳಕನ್ನು ಕೊಡುವಂತಹ ಗುಣಲಕ್ಷಣ. ಇವತ್ತು ನೀವುಗಳು ತ್ಯಾಗಮಯವಾಗಿ, ಸ್ವಾಮಿ ತನ್ನನ್ನು ತಾನು ಕ್ರೂಜೆಯ ಮೇಲೆ ಸಮರ್ಪಿಸಿ ನಮ್ಮನ್ನ ಪ್ರೀತಿಸಿ ನಮ್ಮನ್ನ ಪಾಪದಿಂದ ರಕ್ಷಿಸಿ ನಿತ್ಯ ಲೋಕಕ್ಕೆ ಅರ್ಹರಾಗಿ ಮಾಡಿದಂಥವರು. ಇವತ್ತು ನಾವು ಆತನ ಪ್ರತಿನಿಧಿಯಾಗಿರುವಾಗ, ಅವರ ಪ್ರತಿನಿಧಿಯಾಗಿ ನಾವುಗಳು ಸಹ ತ್ಯಾಗಮಯವಾದ ಜೀವಿತ, ಬೇರೆಯವರಿಗಾಗಿ ಸ್ವಾರ್ಥತೆಯಲ್ಲ, ನಿಸ್ವಾರ್ಥತೆಯಿಂದ ಬಡವರಿಗೆ, ಬಲ್ಲಿದರಿಗೆ, ಬಲಹೀನರಿಗೆ ಸಹಾಯ ಮಾಡುವಂಥದ್ದು. ಮೂರನೇದಾಗಿ ನಾವು ನೋಡುವಾಗ, ಅದು ಇನ್ನೊಂದು ಕ್ಯಾಂಡಲ್ಗೆ ಹತ್ತಿಸುವಂತಹ ಒಂದು ಪ್ರವೃತ್ತಿ, ಬೆಳಕನ್ನು ಕೊಡುವುದಕ್ಕಾಗಿ. ಇವತ್ತು ನೀವುಗಳು ಕತ್ತಲಲ್ಲಿರುವಂತಹ ಅನೇಕರಿಗೆ ಬೆಳಕಾಗಿ ಅವರು ಜೀವಿಸುವ ಹಾಗೆ ಬೆಳಕಿನ ಮಾರ್ಗವನ್ನು ತೋರಿಸುವಂಥದ್ದು ನಿನ್ನ ಗುಣಲಕ್ಷಣಗಳಾಗಿರಬೇಕು. ಇವತ್ತು ನೀವುಗಳು ತೀರ್ಮಾನಿಸೋಣ, ನಾನು ಬೆಳಕಾಗಿ ಈ ಲೋಕದಲ್ಲಿ ಈ 3 ಗುಣಲಕ್ಷಣಗಳನ್ನು ಪಾಲಿಸ್ತೇನೆ ಎಂಬುದಾಗಿ. ಮೇ ಗಾಡ್ ಬ್ಲೆಸ್ ಯು.